JDS ಪಕ್ಷದ ಭವಿಷ್ಯದ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಭಾಳ ಸಕ್ಸಸ್ಫುಲ್ ಕೂಡ ಆಗ್ತಾಯಿದೆ. ಇವತ್ತು ಪಿರಿಯಾಪಟ್ಟಣದ ಭಾಳ ಗ್ರ್ಯಾಂಡ್ ಕೂಡ ಆಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮಾತಾಡಿಸ್ತೀನಿ. ಸರ್, ನಿಮ್ಮ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಭಾಳಷ್ಟು ಚರ್ಚೆಗೆ ಗ್ರಾಸ ಆಗ್ತಿದೆ. ನಿಖಿಲ್ ಕುಮಾರಸ್ವಾಮಿ ಮುಂದಿನ ದಿನ JDS ಪಕ್ಷನ ಉತ್ತುಂಗಕ್ಕೆ ಕೊಂಡೊಯ್ತಾರೆ ಅಂತ. ನಾನು ಈ ಪಕ್ಷದ ಒಬ್ಬ ಕಾರ್ಯಕರ್ತರು ಕಟ್ಟಿರುವಂಥ ಈ ಪಕ್ಷ ಇತ್ತೀಚಿನ ದಿನಗಳಲ್ಲಿ 25 ವರ್ಷ ಪೂರೈಸಿದೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸದಲ್ಲಿ ಯಾವ ಒಂದು ಪ್ರಾದೇಶಿಕ ಪಕ್ಷ 25 ವರ್ಷ ಪೂರೈಸಿರ್ತಕ್ಕಂಥ ಉದಾಹರಣೆ ಇಲ್ಲ. ಅದಕ್ಕೆ ಕಾರಣನೇ ಕಾರ್ಯಕರ್ತರು. ಹಾಗಾಗಿ ನನ್ನ ದುಡಿಮೆ ಏನಿದೆ, ನನ್ನ ದುಡಿಮೆ ಸಂಪೂರ್ಣ ನಮ್ಮ ಕಾರ್ಯಕರ್ತರಿಗೆ ಒಂದು ಶ್ರೀರಕ್ಷೆಯಾಗಿ ನಿಲ್ತಕ್ಕಂಥದ್ದಕ್ಕೆ, ಅವ್ರ ಜೊತೆಯಲ್ಲಿ ನಾನು ಕೂಡ ನನ್ನ ಅಳಿಲ್ ಸೇವೆ ಪಾರ್ಟಿ ಕಟ್ತಕ್ಕಂಥದ್ದಕ್ಕೆ ಮಾಡ್ತಾಯಿದ್ದೀನಿ. ಈಗಾಗಲೇ 9,000 ಕಿಲೋಮೀಟ್ರ್ ಪ್ರವಾಸ ಮಾಡ್ಕೊಂಬಂದಿದ್ದೀನಿ. 54 ಕ್ಷೇತ್ರ ಮುಕ್ತಾಯ ಆಗಿದೆ. 2ನೇ ಹಂತದಲ್ಲಿ ಇವತ್ತು ಮೈಸೂರು ಜಿಲ್ಲೆಯಿಂದ ಪ್ರಾರಂಭ ಮಾಡಿದ್ದೀನಿ. ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಕೂಡ ಉಪಸ್ಥಿತರಿದ್ದಿರಿ ಕಾರ್ಯಕ್ರಮದಲ್ಲಿ. ಭಾಳ ಯಶಸ್ವಿಯಾಗಿ ಕಾರ್ಯಕರ್ತರು, ಮಾದೇವಣ್ಣ ಅವರು, ಪ್ರಸನ್ನ ಕುಮಾರ್ ಅವರು ಎಲ್ಲರೂ ಸೇರಿ, ಆಮೇಲೆ ಬೇರೆ ನಮ್ಮ ಮುಖಂಡರುಗಳೆಲ್ಲ ಸೇರಿ ನಡೆಸ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ಭಾಳ ಆಭಾರಿಯಾಗಿದ್ದೀನಿ. ಸೋತಷ್ಟು ಶಕ್ತಿಯುತವಾಗಿ ನಿಮ್ಮ ಮನಸ್ಸು ಮತ್ತು ನಿಮ್ಮ ದೇಹ ಎರಡೂ ಕೂಡ ಸ್ಪಂದಿಸ್ತಾ ಇದೆ. ಒಂದು ಕಡೆ ಕಲ್ಲಿಗೆ ಸಾಕಷ್ಟು ಪೆಟ್ಟು ಬಿದ್ದರೆ ಅದೊಂದು ಶಿಲೆ ಆಗುತ್ತೆ ಅಂತೇಳಿ ತಾಜಾ ಉದಾಹರಣೆ ತಾವು. ಇರಲಿ, ನನ್ನ ರಾಜಕಾರಣದ ಏಳು ಬೀಳುಗಳು ಬಹುಶಃ ಇಡೀ ರಾಜ್ಯದ ಜನತೆ ನೋಡಿದೆ. ಯಾವಾಗಲೂ ಕೂಡ ಪಾಂಡವರು ಮತ್ತು ಕೌರವರ ಮಧ್ಯೆ ಯುದ್ಧ ಆದಾಗ ಯುದ್ಧದಲ್ಲಿ ವೀಕ್ಷಣೆ ಮಾಡಿದವ್ರನ್ನ ಯಾರೂ ಕೂಡ ನೆನೆಸ್ಕೊಳ್ಳೋದಿಲ್ಲ. ಪಾಂಡವರು ಮತ್ತು ಕೌರವರು ಮಾತ್ರ ನೆನೆಸ್ಕೋತಾರೆ. ಅದು ಇತಿಹಾಸ. ಹಂಗಾಗಿ ಸಮಯ ಬರ್ತದೆ. ನನ್ನ ಚುನಾವಣೆಗಳು ನಡೆದಂಥ ರೀತಿಗಳೇ ಬೇರೆ. ಹಾಗಾಗಿ ಮುಂದೆ ಇದು ನನ್ನ ರಾಜಕೀಯ ಭವಿಷ್ಯದ ಲೆಕ್ಕಾಚಾರಕ್ಕಿಂತ ಹೆಚ್ಚಾಗಿ ನನಗೆ ಪಕ್ಷದ ಕಾರ್ಯಕರ್ತರ ಭವಿಷ್ಯದ ಬಗ್ಗೆ ಚಿಂತನೆ ಇದೆ. ಆ ನಿಟ್ಟಿನಲ್ಲಿ ನಾನು ಹೆಜ್ಜೆ ಆಗ್ತಾಯಿದ್ದೀನಿ. ಪಕ್ಷದ ಕಾರ್ಯಕರ್ತರು ಕೂಡ ಅದೇ ಒಂದು ಪ್ರೀತಿ ವಿಶ್ವಾಸದಿಂದ, ಹುಮ್ಮಸ್ಸಿನಿಂದ ಯಾವ ರೀತಿ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ, ದೇವೇಗೌಡರನ್ನ ಕಾಣ್ತಾರೆ, ಅವರಲ್ಲಿ ಒಂದು ರೀತಿ ನಮಗೂ ಕೂಡ ಮನಸ್ಸಲ್ಲಿ ಒಂದು ಜಾಗ ಕೊಟ್ಟಿರ್ತಕ್ಕಂಥದ್ದು ನೋಡಿದಾಗ ಎಲ್ಲೋ ಒಂದು ಕಡೆ ನಮ್ಮ ಜವಾಬ್ದಾರಿಗಳು ಎಷ್ಟಿದೆ ಅಂತಕ್ಕಂಥ ಅರಿವು ಪ್ರತಿ ಕ್ಷಣ ನನಗೆ ಮೂಡ್ತಾ ಇದೆ. ಕಾರ್ಯಕರ್ತರ ಜೊತೆ ನಿರಂತರವಾಗಿ ಪಕ್ಷ ಕಟ್ತಕ್ಕಂಥದ್ರಲ್ಲಿ ನಿಖಿಲ್ ಕೆಲಸ ಮಾಡ್ತಾರೆ. ಚನ್ನಪಟ್ಟಣ ಚುನಾವಣಾ ಸಂದರ್ಭದಲ್ಲಿ ನಾನು ನಿಮಗೊಂದು ಪ್ರಶ್ನೆ ಮಾಡಿದ್ದೆ. ಎಲ್ಲರೂ ಕೂಡ ಸುಲಭವಾಗಿ ಮಂತ್ರಿಗಳು, ಮುಖ್ಯಮಂತ್ರಿಗಳು ಮಕ್ಕಳೆಲ್ಲ ಸುಲಭವಾಗಿ ಗೆದ್ಬಿಡ್ತಾರೆ ಈಸಿ ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊಂಡು. ನಿಖಿಲ್ ಕುಮಾರಸ್ವಾಮಿ ಯಾಕೆ ಕಠಿಣ ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ? ಅದರಿಂದ ಏನು ಕಲ್ತಿದ್ದು ಅಂತ. ಈಗ ಒಂದು ಕುಮಾರಸ್ವಾಮಿ ಅವರಾಗಲಿ, ನಿಖಿಲ್ ಕುಮಾರಸ್ವಾಮಿ ಆಗಲಿ, ಯಾವತ್ತೂ ಕೂಡ ಒಳಗಡೆ ಅಂಡರ್ಸ್ಟ್ಯಾಂಡಿಂಗ್ ಪೊಲಿಟಿಕ್ಸ್ ಮಾಡಿಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಪೊಲಿಟಿಕ್ಸ್ ಮಾಡಿರ್ತಕ್ಕಂಥವ್ರು ಭಾಳ ಜನ ಇವತ್ತು ಶಾಸಕರಾಗಿದ್ದಾರೆ, ಸದನದ ಒಳಗಡೆ ಇದ್ದಾರೆ. ಆದರೆ ನಾವು ಯಾವತ್ತೂ ಕೂಡ ಇವತ್ತು ರಾಜ್ಯದ ಹಿತಾಸಕ್ತಿ ದೃಷ್ಟಿಯಿಂದ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಪೊಲಿಟಿಕ್ಸ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಒಂದು ಲೈನ್ಸ್ ಡ್ರಾ ಮಾಡಿರ್ತೀವಿ. ಈಗ ಕಷ್ಟದ ಕ್ಷೇತ್ರ ಅಂದರೆ ನೋಡೋಣ, 224 ಕ್ಷೇತ್ರದಲ್ಲೂ ಎಲ್ಲ ಕ್ಷೇತ್ರಗಳು ಸವಾಲುಗಳಿರ್ತದೆ. ಸವಾಲುಗಳು ಇಲ್ಲದೆ ಇರತಕ್ಕಂಥ ಕ್ಷೇತ್ರನೇ ಇಲ್ಲ. ಆ ಸವಾಲುಗಳನ್ನೆಲ್ಲ ಮೆಟ್ಟು ನಿಂತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಗಳು ಮತ ಹಾಕಿದಂಥ ಸಂದರ್ಭದಲ್ಲಿ ಯಾರೋ ಒಬ್ಬರು ಗೆಲ್ತಾರೆ, ಯಾರೋ ಒಬ್ಬರು ಸೋಲ್ತಾರೆ. ಆದರೆ ಸೋತ್ವೇನು ಮಾತ್ರಕ್ಕೆ ಮನೇಲಿ ಕೂತ್ಕೊಂಡ್ರೆ ಬಹುಶಃ ಅದಕ್ಕಿಂತ ದೊಡ್ಡ ಸೋಲು ಇನ್ನೊಂದಾಗಿರಲಿಕ್ಕಿಲ್ಲ. ಹಾಗಾಗಿ ನಾವು ಹೋರಾಟ ಮಾಡ್ತೇವೆ. ಯಾಕೆಂದರೆ ದೇವೇಗೌಡರು ಸಾಹೇಬರು ಯಾವತ್ತೂ ಕೂಡ ಹೋರಾಟದ ಹಿನ್ನೆಲೆಯಲ್ಲಿ ಪಾರ್ಟಿ ಕಟ್ಟಿದ್ದಾರೆ. ಅದನ್ನು ನಾನು ಮುಂದುವರಿಸ್ತೀನಿ. ಜನರ ಬಳಿ ಜನತಾ ಪಕ್ಷ ಅಂತಿದೆಯಲ್ಲ, ಆ ಕಾನ್ಸೆಪ್ಟು ಜನರೊಂದಿಗೆ ಜನತಾ ದಳ ಇದೆಯಲ್ಲ, ಅದನ್ನೆಲ್ಲ ಒಂದು ಕಡೆ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಒಂದು ರೀತಿ ಅಸಮಾಧಾನವರಾಗ್ತಾ ಇದ್ದಾರೆ. ಇವ್ರ ಉದ್ದೇಶ ಮುಖ್ಯಮಂತ್ರಿ ಕುಮಾರಣ್ಣ ಮಾಡುವಂಥದ್ದು, ನನ್ನ ಪಕ್ಷ ಹೈಕಮಾಂಡ್ಗೆ ನಾನು ದೂರು ಕೊಡ್ತೀನಿ ಅಂತ. ಈಗ ನಾನು ಎಲ್ಲಿಯೂ ಕೂಡ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಬೇಕು, ಇದು ನಿಖಿಲ್ ಕುಮಾರಸ್ವಾಮಿ ಬೈಕೆ ಅಂತ ಹೇಳಿಲ್ಲ. ನಾನು ಎಲ್ಲೇ ಹೋದರೂ ಕೂಡ ಜನ ಕುಮಾರಣ್ಣನ ಆಡಳಿತ ಭಾಳ ಅತ್ಯಂತ ಅಲ್ಪಾವಧಿ ಆಡಳಿತ ಇದ್ದರೂ ಜನ ನೆನೆಸ್ಕೊತಾವ್ರೆ. ಇಂಥವ್ರೊಬ್ಬ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇರಬೇಕಾಗಿತ್ತು ಇವತ್ತು ನಮ್ಮ ರಾಜ್ಯ ಅಂತಕ್ಕಂಥದ್ದು ಜನರ ಭಾವನೆ ಅಂತಕ್ಕಂಥದ್ದನ್ನ ನಾನು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡಿದ್ದೀನಿ. ಆಮೇಲೆ 2008ರಿಂದ ಇಲ್ಲಿವರೆಗೂ 4 ವಿಧಾನಸಭಾ ಚುನಾವಣೆ, 3 ಲೋಕಸಭಾ ಚುನಾವಣೆ, ಇವೆಲ್ಲ ಕೂಡ ಜನತಾದಳ ಪಕ್ಷ ಕುಮಾರಣ್ಣನ ನಾಯಕತ್ವದಡಿ ಫೇಸ್ ಮಾಡಿದೆ. 28ಕ್ಕೂ ಕುಮಾರಣ್ಣನ ನಾಯಕತ್ವದಡಿ ಜನತಾದಳ ಪಕ್ಷ ಚುನಾವಣೆ ಫೇಸ್ ಮಾಡುತ್ತೆ. ಜನತಾದಳ ಪಕ್ಷಕ್ಕೆ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಇದ್ದರೆ ಅದು ಸನ್ಮಾನ್ಯ ಕುಮಾರಣ್ಣ ಅವರು. ಅಂತಿಮವಾಗಿ NDA ಮಿತ್ರಕೂಟದಲ್ಲಿದ್ದೀವಿ. ಸರ್ವೆ ಅನ್ನೋದು ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತೀವಿ, ನಮ್ಮ ಮಿತ್ರ ಪಕ್ಷದವರು ಮಾಡ್ತಾರೆ ಸರ್ವೆನ. ಆ ಸರ್ವೆನಲ್ಲಿ ಅತಿ ಹೆಚ್ಚು ಜನಪ್ರಿಯತೆನ ಹೊಂದಿರತಕ್ಕಂಥ ಮುಖ್ಯಮಂತ್ರಿ ಫೇಸ್ ಯಾರು ಅಂತ ಕೂಡ ಒಂದು ಪ್ರಶ್ನೆ ಇರುತ್ತೆ. ಅದರಲ್ಲಿ ಯಾರು ಆ ಪ್ರಶ್ನೆಗೆ ಸೂಕ್ತವಾದಂಥ ಅಭ್ಯರ್ಥಿ ಅಂತಕ್ಕಂಥದ್ದು ಸರ್ವೆ. ಇವತ್ತು ಪಿರಿಯಾಪಟ್ಟಣ JDS ಕಾರ್ಯಕರ್ತರಿಗೆ ಒಂದು ರೀತಿ ಸಂತಸ ಕೂಡ ಆಗಿರುವಂಥದ್ದು. ಕಾರಣ ಇಷ್ಟೇ, ಅಪ್ಪ ಮಕ್ಕಳಿಬ್ಬರನ್ನು ಒಂದು ಮಾಡಿದ್ರಿ ಒಂದು ವೇದಿಕೆಯಲ್ಲಿ ಅಂತ. ನಾನು ಯಾರನ್ನ ಒಂದು ಮಾಡೋಕ್ಕೆ, ನಾನು 3ನೇ ವ್ಯಕ್ತಿ.
ಯಾರಿಗೂ ಆ ಅಧಿಕಾರ ಇಲ್ಲ. ತಂದೆ ಮಗನ ಸಂಬಂಧ ಬಾಂಧವ್ಯ ಅದಕ್ಕಿಂತ ಒಂದು ಶ್ರೇಷ್ಠವಾದಂಥ ಒಂದು ಸಂಬಂಧ ಇನ್ನೊಂದಿಲ್ಲ ಈ ಜಗತ್ತಿನಲ್ಲಿ, ಭೂಮಿ ಮೇಲೆ. ಹಾಗಾಗಿ ನಾನು ಯಾರೂ ಅಲ್ಲ ಒಂದು ಮಾಡೋಕ್ಕೆ, ಯಾರು ಮೂರನೇ ವ್ಯಕ್ತಿ ತಂದೆ ಮಗನ ಮಧ್ಯೆ ಹೋಗ್ಲು ಕೂಡದು. ಇರ್ತವೆ ಈಗ ಪಕ್ಷ ಅಂದಮೇಲೆ ಇರ್ತದೆ, ಕುಟುಂಬ ಅಂದಮೇಲೆ ಇರ್ತದೆ, ಸಣ್ಣ ಪುಟ್ಟ ಸರಿಪಡಿಸ್ಕೊಂಡು ಹೋಗ್ಬೇಕಷ್ಟೆ, ಅದೇನು ತೊಂದರೆ ಇಲ್ಲ. ಪಕ್ಷಕ್ಕೋಸ್ಕರ, ಪಕ್ಷದ ಕಾರ್ಯಕರ್ತರಿಗೋಸ್ಕರ ಇಬ್ಬರು ಕೂಡ ಒಂದು ಹೃದಯ ವೈಶಾಲ್ಯತೆಯನ್ನು ತೋರ್ತಕ್ಕಂಥ ಒಂದು ಸನ್ನಿವೇಶ ಇವತ್ತು ನೋಡಿದ್ದೀರಿ ವೇದಿಕೆ ಮೇಲೆ. ಮುಂದೆನೂ ಕೂಡ ನಾವು ಏನಿದೆ ನಮ್ಮ ಪ್ರಸನ್ನ ಅವರು, ಮಾದೇವಣ್ಣ ಅವರು ಒಟ್ಟಾಗಿ ಹೋಯ್ತಾರೆ. ಜಿಟಿ ದೇವೇಗೌಡರ ವಿಚಾರದಲ್ಲಿ ಏನು ಅಸಮಾಧಾನ ಇಲ್ಲ ಅಂತ ಹೇಳಿದ್ರಿ ನೀವು. ಕುಮಾರಸ್ವಾಮಿ ಅವರು ಅವ್ರ ಮನಸ್ಸಲ್ಲೇ ಇಲ್ಲ ಅಂತ ಹೇಳಿದ್ರು. ನೋಡಿಪ್ಪ, ಕುಮಾರಣ್ಣ ಅವರು ಹೇಳಿರೋದು ಒಂದೇ, ಸಾರ್ವಜನಿಕ ವಲಯದಲ್ಲಿ ನಿಂತ್ಕೊಂಡು JDSನ ಶಾಸಕರಾಗಿ ಗುರುತಿಸ್ಕೊಂಡ್ಮೇಲೆ ಪಕ್ಷಕ್ಕೆ ಮುಜುಗುರ ತಗೊಂಡು ಬರ್ತಕ್ಕಂಥ ಹೇಳಿಕೆಗಳು ಯಾರೇ ಆಗಲಿ ಮಾತನಾಡಬಾರ್ದು. ಆಗೇನಾಗ್ತದೆ, ಒಂದು ರೀತಿ ಪಕ್ಷನೂ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ. ಹಲವಾರು ಆ ಥರ ಸನ್ನಿವೇಶಗಳು ಈಗಾಗಲೇ ನಡೆದೋಗಿದೆ. ಆ ನಿಟ್ಟಿನಲ್ಲಿ ಕುಮಾರಣ್ಣವ್ರು ಹೇಳಿರ್ಬೋದು, ಬಟ್ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ, ಅದು ಒಂಥರ ಹರಿತಾ ಇರ್ತಕ್ಕಂಥ ಸಮುದ್ರ ಇದ್ದಂಗೆ. ನೋಡೋಣ ಯಾವ್ಯಾವ ಸಂದರ್ಭದಲ್ಲಿ ಏನೇನು ತೀರ್ಮಾನಗಳಾಗುತ್ತೆ ನೋಡೋಣ, ಬನ್ನಿ. ನನಗೆ ಗೊತ್ತಿಲ್ಲ, ನಾನು ಕಾರ್ಯಕರ್ತ ಕಾರಣ, ಐ ಕ್ಯಾನಾಟ್ ಡಿಸೈಡ್. ಥ್ಯಾಂಕ್ ಯು.